ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ಯಾವ ಎಲೆ ನಿಮಗೆ ತಿಳಿದಿದೆಯಾ? ತುಳಸಿ ಎಲೆ ಅಂತಲೇ ಹೇಳ್ಬೋದು. ನೋಡಿ, ತುಳಸಿ ಎಲೆ ಬಹಳಷ್ಟು ಇದೆ ನಮ್ಮ ಮನೆ ಮುಂದೆ ನೋಡಬಹುದು ನೀವು. ಸುತ್ತಲೂ ನಮ್ಮ ಮನೆ ಮುಂದೆ ಇದೆ ತುಳಸಿ ಗಿಡ. ಈ ತುಳಸಿ ಏನಕ್ಕೆ ಉಪಯೋಗ ಇದೆ ನಿಮಗೇನಾದರೂ ಗೊತ್ತಿದೆಯಾ? ಈ ತುಳಸಿ ಎಲೆ ನಿಮಗೆ ಏನಾದರೂ ಗೊತ್ತಿದೆಯಾ? ನೋಡಿ, ನಾನು ಹೇಳ್ತೀನಿ. ಇದು ಏನಪ್ಪ ಅಂತಂದರೆ ತುಳಸಿ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮಕ್ಕಳಿಗೆ ಆಗಿರ್ಬೋದು, ಹಿರಿಯರಿಗೆ, ಮುದುಕರಿಗೆ, ಎಲ್ಲ ವಯಸ್ಸಿನವರಿಗೆ ತುಂಬ ಮುಖ್ಯ ಆಗುತ್ತೆ. ಯಾವ ರೀತಿಯಾಗಿ ಯಾವಾಗ ಉಪಯೋಗವಾಗುತ್ತದೆ ಅಂದರೆ, ಜ್ವರ ಬಂದಾಗ ಇದನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಖಾಲಿ ಹೊಟ್ಟೆಲೆ ಆಗಿರ್ಬೋದು, ಯಾವಾಗಾದರೂ ಪರವಾಗಿಲ್ಲ, ಒಟ್ಟು ಜ್ವರ ಬಂದರೆ ಇದನ್ನು ನಾವು ಏನಪ್ಪ ಅಂತಂದರೆ ಮಿಕ್ಸರ್ ಜಾರಿಗೆ ಆಗಿರ್ಬೋದು, ಇಲ್ಲಾಂದರೆ ನಾವು ಹಸಿದನೇ ಹಂಗೆ ಬಾಯಲ್ಲಿ ಅಗೆದು ತಿನ್ನಬಹುದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಉಪಯೋಗಪ್ಪ ಅಂತಂದರೆ ಇದು ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು. ಮನೆ ಮದ್ದು ಕಂಡ್ರಿ ಇದೊಂದು. ನೋಡಿರಿ, ತುಳಸಿ, ಹೌದಾ? ಈ ತುಳಸಿ ಗಿಡ ನೋಡ್ರಿ, ಮನೆಯಲ್ಲಿ ಸೀದಾ ನಮ್ಮ ಬಾಗಿಲಿಗೆ ಎಲ್ಲ ಕಡೆ ಆಗಿರ್ಬೋದು ನೇರ ಬಾಗಿಲಿಗೆ ಹಾಕಿ ಡೈಲಿ ಏನಪ್ಪ ಅಂದರೆ ಬೆಳಗಿನ ಜಾವ ಪೂಜೆ ಮಾಡ್ತಾರೆ, ಹೌದಾ? ಈ ತುಳಸಿ ಗಿಡ ನೋಡಿ, ಈ ತುಳಸಿ ಗಿಡ ಪೂಜೆ ಮಾಡುವುದಲ್ಲದೆ ನಮ್ಮ ಆರೋಗ್ಯವನ್ನು ಸಹ ಕಾಪಾಡುತ್ತದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿತೀವಲ್ವ, ಅದೇ ರೀತಿಯಾಗಿ ತುಳಸಿ ಎಲೆಯನ್ನು ಸಹ ತಿನ್ನುವುದರಿಂದ ತುಂಬಾ ನಮ್ಮ ಹೆಲ್ತು ಆರೋಗ್ಯವಾಗಿ ಇರುತ್ತದೆ ಅಂತಲೇ ಹೇಳಬಹುದು. ನೋಡಿ ಎಷ್ಟು ಇದೆ, ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನೋಡಿ ಎಷ್ಟು ಇದೆ ತುಳಸಿ ಅಲ್ವಾ? ಎಲ್ಲಿ ನೋಡಿದ್ರು ತುಳಸಿನೇ ಇದೆ. ನೋಡಿರಿ, ತುಳಸಿ ಎಲ್ಲಿ ನೋಡಿದ್ರು ತುಳಸಿ. ಡೈಲಿ ಒಂದೆರಡು ಎಲೆ ತಿನ್ನೋದರಿಂದ ತುಂಬಾ ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮ ಹೆಲ್ತ್. ನೋಡಿ, ನನ್ನ ಮಗಳು ನಕ್ಷತ್ರ ತುಳಸಿ ಎಲೆ ತಿಂತಾ ಇದ್ದಾಳೆ. ತುಂಬಾ ಒಳ್ಳೆಯದು, ಹೌದಾ? ಆರೋಗ್ಯಕ್ಕೆ. ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.